ಉಗ್ರರಿಗೆ ನೆರವು ನೀಡುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಒಂದು ಪಿಸ್ತೂಲ್, ಒಂದು ಗ್ರೆನೇಡ್, 15 ಜೀವಂತ ಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕಾಶ್ಮೀರದ ಬದ್ಗಾಮ್ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು ನೋಡಿ. ನಿನ್ನೆಯಿಂದಲೂ ಕೂಡ ಈ ಕಾರ್ಯಾಚರಣೆ ಮತ್ತಷ್ಟು ರಣರೋಚಕ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆ ಒಬ್ಬ ತಪ್ಪಿಸಿಕೊಳ್ತೀನಿ ಅಂತ ಓಡೋಗಿ ನದಿಗಾರಿ ಪ್ರಾಣವನ್ನೇ ಬಿಟ್ಬಿಟ್ಟ ಹೆದರ್ಕೊಂಡು. ಇದೀಗ ಕಾರ್ಯಾಚರಣೆ ಚುರುಕುಗೊಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕಾಶ್ಮೀರದ ಬದ್ಗಾಮ್ ಜಿಲ್ಲೆಯಲ್ಲಿ ಈ ಕಾರ್ಯಾಚರಣೆಯಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಇನ್ನು ಬಂಧಿತರಿಂದ ಒಂದು ಪಿಸ್ತೂಲು, ಹಾಗೇನೆ ಒಂದು ಗ್ರೆನೇಡು, ಹಾಗೇನೆ 15 ಜೀವಂತ ಗುಂಡುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವುಗಳು ಉಗ್ರರಿಗೆ ನೆರವು ನೀಡ್ತಾ ಇದ್ರು. ಇಂಥವರನ್ನ ಮೊದಲಿಗೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದು. ಕಾಶ್ಮೀರದ ಸುತ್ತಮುತ್ತ ಇರುವಂತಹ ಕಾಡು, ಗುಡ್ಡಗಾಡು ಪ್ರದೇಶ ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಸೇನೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾಗಿದೆ. ಕೆಲವು ಕಡೆಯಲ್ಲಿ ಜೀವಂತ ಗುಂಡುಗಳು ಪತ್ತೆಯಾಗಿದೆ, ಬಾಂಬ್ಗಳು ಸಿಕ್ಕಿದೆ, ಗ್ರೆನೇಡ್ ಸಿಕ್ಕಿದೆ, ಪಿಸ್ತೂಲ್ ಸಿಕ್ಕಿದೆ. ಉಗ್ರರಿಗೆ ಇವರೆಲ್ಲ ನೆರವಾಗ್ತಾ ಇದ್ರು. ಉಗ್ರರಿಗೆ ಸಹಾಯಕವಾಗಿ ಇವುಗಳನ್ನೆಲ್ಲ ಒದಗಿಸುವ, ಬಚ್ಚಿಡುವ, ಉಗ್ರರಿಗೆ ಸಿಗುವಂತ ಉಗ್ರ ಉಳ್ಕೊಳ್ಳೋದಕ್ಕೆ, ಊಟಕ್ಕೆ, ಇದಕ್ಕೆಲ್ಲದಕ್ಕೂ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಅಂಥವರನ್ನ ಮೊದಲು ಹಿಡಿದು ಲಾಕ್ ಮಾಡಿದ್ರೆ ಉಗ್ರರಿಗೆ ಏನೂ ಸಿಗಲ್ಲ. ಸೊ ಅದೇ ರೀತಿಯಾಗಿ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಮೊದಲಿಗೆ ಉಗ್ರರ ಮನೆಗಳನ್ನು ಉಡೀಸ್ ಮಾಡ್ತಾರೆ. ಅದಾದ ನಂತರ ಉಗ್ರರಿಗೆ ಆಶ್ರಯ ಕೊಟ್ಟವರ ಮನೆಗಳನ್ನು ಉಡೀಸ್ ಮಾಡ್ತಾರೆ. ಅದಾದ ನಂತರ ಯಾರ್ಯಾರು ಉಗ್ರರಿಗೆ ಸಪೋರ್ಟಿವ್ ಆಗಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲೇ ಇದ್ಕೊಂಡು, ನಮ್ಮಂತೆಯೇ ಇದ್ಕೊಂಡು ಉಗ್ರರನ್ನು ಸಾಕುವ ಕೆಲಸವನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಲಾಗ್ತಾಗಿದೆ. ಸೊ ಈ ಭಯದಲ್ಲಿ ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ನಾವು ಗಮನಿಸ್ತಾ ಇದ್ವಿ, ಒಬ್ಬ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಎಸ್ಕೇಪ್ ಆಗಿ ನದಿಗೆ ಹಾರಿದ್ದು, ಪ್ರಾಣ ಬಿಟ್ಟಿದ್ದು ಭಯದಿಂದ, ನಮ್ಮ ಭಾರತೀಯ ಸೇನೆಯ ಭಯದಿಂದ ಪ್ರಾಣವನ್ನು ಬಿಡಲಾಗಿತ್ತು. ಅದು ಡ್ರೋನ್ ಕ್ಯಾಮರಾದಲ್ಲಿ ದೃಶ್ಯ ಸೆರೆ ಆಗಿತ್ತು. ಇದೀಗ ಇನ್ನೊಂದು ಕಾರ್ಯಾಚರಣೆ ಯಶಸ್ವಿ ಆಗಿರೋದು. ಇಬ್ಬರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದು ಕಾಶ್ಮೀರದ ಬದ್ಗಾಮ್ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಯಶಸ್ವಿ ಆಗಿರೋದು. ಇದೇ ಸಂದರ್ಭದಲ್ಲಿ ಒಂದು ಪಿಸ್ತೂಲು, ಒಂದು ಗ್ರೆನೇಡು, ಹಾಗೇನೆ 15 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಲಾಗಿದೆ. ಇನ್ನು ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಇನ್ನೂ ಹಲವರ ಮೇಲೆ, ಹಲವು ಪ್ರದೇಶಗಳ ಮೇಲೆ ಶಂಕೆಗಿದೆ. ಗಡಿಯಲ್ಲಿ ಹೆಚ್ಚಿನ ಬಂದೋಬಸ್ತ್ ಮಾಡಲಾಗಿದೆ. ಪ್ರತಿ ವೆಹಿಕಲ್ಸ್ಗಳನ್ನು ಚೆಕ್ ಮಾಡಿ ಬಿಡಲಾಗ್ತಾ ಇದೆ. ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ. ರಾತ್ರಿ ಸಂದರ್ಭದಲ್ಲಿ ಪ್ರಾಕ್ಟೀಸ್ನ ಜೊತೆಗೆ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸುತ್ತಮುತ್ತ ಇರುವಂಥ ಕಾಡು ಪ್ರದೇಶಗಳಲ್ಲಿ ಅಡಗಿ ಕುಳಿತಿರಬಹುದಾದ ಶಂಕೆ ಇರುವಂಥ ಹಿನ್ನೆಲೆಯಲ್ಲಿ ಕೂಂಬಿಂಗನ್ನು ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಭಾರತೀಯ ಸೇನೆ, ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ, ಎರಡರ ಸಹಯೋಗ ಸಂಯೋಗದಲ್ಲಿ ಈ ಕಾರ್ಯಾಚರಣೆ ಚುರುಕು ಪಡ್ಕೊಳ್ತಾ ಇರೋದು. ಹೆಜ್ಜೆ ಹೆಜ್ಜೆಯಲ್ಲೂ ಉಗ್ರರಿಗೆ ಸಂಬಂಧಪಟ್ಟಂತ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಉಗ್ರರಿಗೆ ಬಲಗೈ ರೀತಿಯಾಗಿ ಕೆಲಸ ಮಾಡ್ತಾ ಇರುವವರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ. ಅವರನ್ನ ತೀವ್ರ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ಸ್ಫೋಟಕ ವಿಚಾರಗಳು ಕೂಡ ಲಭ್ಯವಾಗ್ತಾ ಇದೆ. ಉಗ್ರರಿಗೆ ನೆರವಾಗುವಂತ ನಿಟ್ಟಿನಲ್ಲಿ ಅವರಿಗೆ ಈ ಗುಂಡು ಜೊತೆಗೆ ಪಿಸ್ತೂಲು, ಗ್ರೆನೇಡ್ ಇದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳೋದು, ಅವ್ರ ಕೈಗೆ ಸೇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ರೀತಿಯಾಗಿ ಅಂಡರ್ಗ್ರೌಂಡ್ ಸಿಬ್ಬಂದಿಗಳನ್ನು ಇಟ್ಕೊಳ್ಳಲಾಗಿದೆ. ಸೊ ಅಂಥವ್ರನ್ನ ಮೊದಲು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೆಗೆ ಏನೆಲ್ಲ ಶಸ್ತ್ರಾಸ್ತ್ರಗಳು ಸಿಗ್ತಾ ಇದೆಯೋ ಅವುಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾಗಿದೆ. ಹೀಗಾಗಿ ಉಗ್ರರ ಪ್ರತಿ ಒಂದು ಮೂವ್ ಬಗ್ಗೆನೂ ಕೂಡ ನಮ್ಮ ಭಾರತೀಯ ಸೇನೆ ಅಲರ್ಟ್ ಆಗಿದೆ. ಇದೀಗ ಇಬ್ಬರನ್ನ ಇವತ್ತು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮತ್ತು ಅವರ ಬಳಿ ಇದ್ದಂಥ ಒಂದು ಪಿಸ್ತೂಲು, ಒಂದು ಗ್ರೆನೇಡು, 15 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ.